ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜನವರಿ 23 ಸ್ಯಾಂಡಲ್ವುಡ್ ಮಂದಿ ಹಾಗೂ ಅಭಿಮಾನಿಗಳು ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ಡೇಟ್. ಯಾಕೆ ಅಂದ್ರೆ ಬೆಳ್ಳಿ ತೆರೆ ಮೇಲೆ ಭರ್ಜರಿಯಾಗಿ ಸಿದ್ಧಾರ್ಥನ ಆಗಮನ ಆಗ್ತಾ ಇದೆ. ಎಸ್, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ 3ನೇ ತಲೆಮಾರು ಬೆಳ್ಳಿ ತೆರೆಗೆ ಎಂಟ್ರಿ ಕೊಡ್ತಾ ಇದೆ. ಹಾಗಾಗಿ ಖಂಡಿತ ಕುತೂಹಲ ಇದ್ದೇ ಇರುತ್ತೆ. ಜೊತೆಗೆ ಚಿತ್ರತಂಡ ಯಾವ ರೀತಿಯಾಗಿ ನಿರೀಕ್ಷೆಯಲ್ಲಿದೆ, ಜೊತೆಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದನ್ನ ಕೇಳಿದ್ರೆ ಬಹುಶಃ ನಮ್ಮ ಕುತೂಹಲ ಸ್ವಲ್ಪ ಮಟ್ಟಿಗೆ ತಣಿಬಹುದೇನೋ, ಆದರೆ ಪೂರ್ತಿಯಾಗಿ ತಣಿಯೋದು 23ನೇ ತಾರೀಕು. ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಿದ್ಧಾರ್ಥ್ ಆ್ಯಂಡ್ ಟೀಮ್ ನನ್ನ ಜೊತೆ ಇದೆ ಇವತ್ತು. ಸೊ ಅವರನ್ನ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲಿಗೆ ಚಿತ್ರದ ನಾಯಕ ನಟ ಆಗಿರುವಂತಹ ಸಿದ್ಧಾರ್ಥ್ ಅಂದ್ರೆ ವಿನಯ್ ರಾಜ್ಕುಮಾರ್ ನಮ್ಮ ಜೊತೆ ಇದ್ದಾರೆ. ವಿನಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಚಿತ್ರದ ನಿರ್ದೇಶಕರಾಗಿರುವಂತಹ ಮಿಲನ ಪ್ರಕಾಶ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಚಿತ್ರದ ನಾಯಕ ನಟಿಯಾಗಿರುವಂತಹ ಅಪೂರ್ವ ನಮ್ಮ ಜೊತೆ ಇದ್ದಾರೆ. ಅಪೂರ್ವ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಸೊ ವಿನಯ್, ಬಹಳ ದೊಡ್ಡ ಕುತೂಹಲ ಇದೆ ನಮಗೂ ಕೂಡ, ಸ್ಯಾಂಡಲ್ವುಡ್ ಮಂದಿಗೆ ಹಾಗೂ ರಾಜ್ಕುಮಾರ್ ಅಭಿಮಾನಿಗಳಿಗೆ. ಹೇಗೆ ಅನ್ನಿಸ್ತಾ ಇದೆ? ಹೌ ಯು ಫೀಲಿಂಗ್ ನಾವು? ನನಗೂ ಅದೇ ಥರ ಕುತೂಹಲ ಇದೆ, ಅವ್ರೇನು ಹೇಳ್ತಾರೆ ಅಂತ. ಓಕೆ. ಸೊ ತುಂಬ ಖುಷಿ ಆಗ್ತದೆ, ಎಕ್ಸೈಟೆಡ್ ಇದೆ. ಫಸ್ಟ್ ಪಿಕ್ಚರ್ ಬೇರೆ, ಹಾಗೆ ಒಂದು ಸ್ವಲ್ಪ ಭಯನೂ ಇದೆ, ಒಂದು ಸ್ವಲ್ಪ ಟೆನ್ಷನು ಇದೆ. ಸೊ ಎಲ್ಲ ಥರ ಫೀಲಿಂಗ್ಸ್ ಹೇಳಬೇಕು, ಮಿಕ್ಸ್ಡ್ ಫೀಲಿಂಗ್ಸ್ ಒಂಥರ. ಸೊ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ, ಆ ಥರ ಇದೆ. ಸೊ ಕಾಯ್ತಾ ಇದ್ದೀನಿ, ನಾನು ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಹಿಂಗೆ ಕಾಯ್ತಿದ್ದೀರಾ, ನಾನು 23ಗೆ ಹಾಗೆ ಕಾಯ್ತಾ ಇದ್ದೀನಿ. ಓಕೆ ಪ್ರಕಾಶ್ ಅವರೇ, ಯಾವ ರೀತಿಯಾಗಿ ನಿಮ್ಮ ಚಿತ್ರತಂಡ 23ನೇ ತಾರೀಕಿಗೋಸ್ಕರ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ? ಆ್ಯಸ್ ಐ ಟೋಲ್ಡ್ ಯು, ಬಹಳ ಕುತೂಹಲ ಇದೆ, ನಿರೀಕ್ಷೆಗಳಂತೂ ಭರ್ಪೂರಿದೆ. ಸೊ ಹೇಗೆ ರೆಡಿ ಆಗಿದ್ದೀರಾ? ಇಲ್ಲ, ಆ್ಯಕ್ಚುಲಿ ಈ ಪ್ರೆಷರ್ ನಾನು ಆಗಲೇ ಹೇಳಿದಾಗಲೇ, ಈ ಪ್ರೆಷರ್ ನಮಗೆ ಮೊದಲು ಇರಲಿಲ್ಲ ಸಿನಿಮಾ ಮಾಡಬೇಕಾದ್ರೆ. ಯಾಕಂದರೆ ನಮಗೆ ಹೊರಗಡೆ ಜನರ ಹತ್ರ ಇಂಟ್ರಾಕ್ಷನ್ ಇರಲಿಲ್ಲ. ಬಟ್ ಈಗ ಜನರ ಹತ್ರ ಮಾತುಕತೆ ಆಡ್ತಾ ಇಂಟರ್ವ್ಯೂಸ್ನ ಮಾಡ್ತಾ ಈಗ ಸ್ವಲ್ಪ ಒಂದು ಪ್ರೆಷರ್ ಇದೆ ಖಂಡಿತವಾಗ್ಲೂ. 23rd ಏನು ಅಂತ. ಬಟ್ ಅದು ಬಿಟ್ಟು ಆ್ಯಸ್ ಅ ಪ್ರಾಡಕ್ಟ್ ಅಂತ ಹೇಳಿದಾಗ ಡೆಫಿನೆಟ್ಲಿ ಸಿದ್ಧಾರ್ಥ ಬಂದು ತುಂಬ ಒಳ್ಳೆ ಉತ್ತಮವಾದ ಚಿತ್ರದಾಗೆ ಶೇಪಪ್ ಆಗಿದೆ. ಸೊ ಈಗರ್ಲಿ ವೇಟಿಂಗ್ ಫಾರ್ ಇಟ್. ಡೆಫಿನೆಟ್ಲಿ ನಾವು ಕೂಡ ಕಾಯ್ತಾ ಇದ್ದೀವಿ. ಯಾಕಂದರೆ ಮಿಲನ ಪ್ರಕಾಶ್ ಅವರು ಅಂದರೆ ಒಂದು ದೊಡ್ಡ ನಿರೀಕ್ಷೆ ಇದೆ. ಅದರ ಜೊತೆಗೆ ರಾಜ್ಕುಮಾರ್ ವಂಶದ 3ನೇ ಕುಡಿ ಇವಾಗ ಬೆಳ್ಳಿತೆರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ. ಆ್ಯಂಡ್ ಆಫ್ಕೋರ್ಸ್ ಕ್ಯೂಟ್ ಅಪೂರ್ವ ನಮ್ಮ ಜೊತೆ ಇದ್ದಾರೆ. ಸೊ ಅಪೂರ್ವ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ವಾಟ್ ಯು ಫೀಲಿಂಗ್ ರೈಟ್ ನಾವ್? Right now, the only word is ecstatic. Okay. And I feel great. It's a dream team and it's a dream project. I'm really happy that I was a part of it. And Prakash sir, I can easily say he's so far the best director as I've worked with. And Vinay is a great co-star. ಎಸ್, ಚಿತ್ರದ ಬಗ್ಗೆ ಎಲ್ಲರೂ ಕೇಳೇ ಇರ್ತಾರೆ, ಬಟ್ ನಾನು ಕೇಳಿಬಿಡ್ತೀನಿ. ಸಿದ್ಧಾರ್ಥನ ಆರಂಭ ಹೇಗೆ? ಸಿದ್ಧಾರ್ಥನ ಆರಂಭ ಕಥೆಯಿಂದ. ಜಯಂತ್ ಅಂತ ಹೇಳಿ ಒಬ್ಬರು ಟೆಲಿವಿಷನ್ ಡೈರೆಕ್ಟರ್ ಅವರೊಂದು ಕಥೆ ಬಂದು ಹೇಳಿದಾಗ ನನಗೆ ಆ ಥಾಟ್ ತುಂಬ ಇಷ್ಟ ಆಯಿತು. ಆ ಥಾಟ್ನ ನಾನು ರಾಘಣ್ಣ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ. ಅವ್ರಿಗೂ ತುಂಬ ಖುಷಿ ಆಯಿತು. ಆ್ಯಂಡ್ ವಿನಯ್ನ ಲಾಂಚ್ ಮಾಡಬೇಕು ಅಂತ ಹೇಳಿ ಮಾತುಕತೆ ನಡೀತಾ ಇತ್ತು. ಸೊ ಬಟ್ ಥಾಟ್ ಪ್ರೊಸೆಸ್ ಇಬ್ಬರದು ಒಂದೇ ಇತ್ತು. ಅಂದರೆ 3rd ಜನರೇಷನ್ ಅಂದ ತಕ್ಷಣ ಬೇರೆ ಯಾವುದೇ ಒಂದು ಆಡಂಬರ ಇಲ್ಲದೇ ತುಂಬ ಎಕ್ಸ್ಟ್ರಾವೆಗೆಂಟಾಗಿ ಲಾಂಚ್ ಮಾಡಬೇಕಾಗಲಿ, ಇಲ್ಲ ಆ ಥರ ಒಂದು ತಲೆಯಲ್ಲಿ ಯಾರಿಗೂ ಇರಲಿಲ್ಲ. ಒಂದು ಸಿಂಪಲ್ ಬಾಯ್ ನೆಕ್ಸ್ಟ್ ಡೋರ್ ಕೈಂಡ್ ಆಫ್ ಸ್ಕ್ರಿಪ್ಟ್ ಇಟ್ಟು ಲಾಂಚ್ ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಇತ್ತು. ಕಥೆನೂ ಹಾಗೆ ಇತ್ತು. ಸೊ ಎಲ್ಲ ಹೊಂದ್ಕೊಳ್ತು. ಓಕೆ. ಸೊ ವಿನಯ್, ಸಿದ್ಧಾರ್ಥ ಸ್ಟೋರಿ ಹೇಳಿದಾಗ ನೀವು ಸಿದ್ಧಾರ್ಥ ಆಗಬೇಕು ಅಂತ ಪ್ರಕಾಶ್ ಅಪ್ರೋಚ್ ಮಾಡಿದಾಗ ಸೊ ಏನು ಅನ್ನಿಸ್ತಾ ಇತ್ತು? ಸೊ ದಿಸ್ ಈಸ್ ಯುವರ್ ಡೆಬ್ಯೂ. ಸೊ ಸಾಕಷ್ಟು ನಿರೀಕ್ಷೆ ಇರುತ್ತೆ ಖಂಡಿತ. ನಿಮಗೊಂದು ಭಯ ಏನಾದರೂ ಆಗಿತ್ತಾ? ಡೆಬ್ಯೂ ಫಿಲಮ್ ಏನು ಮಾಡಬೇಕು, ಆ ಗೊಂದಲಗಳೇನಾದರೂ ಇದ್ವಾ? ಅಂದರೆ ಆ ಥರ ನಾನು ಮುಂಚೆನೇ ಪ್ರಿಪೇರ್ ಆಗಿದೆ, ಈ ಥರ ಮೂವಿ ಮಾಡಬೇಕು ಅಂತ. ನಾವೇ ಇದು ಕತೆ ಹುಡುಕ್ತಾ ಇದ್ದರಿಂದ ಸೊ ಮೆಂಟ್ಲಿ ಒಂದು ಪ್ರಿಪ್ರೇಷನ್ ಇತ್ತು, ಈ ಥರ ಆಗಬೇಕು, ಈ ಥರ ಮಾಡಬೇಕು ಅಂತ. ಸೊ ಸ್ಟಾರ್ಟಿಂಗ್ ಒಂದು ಫ್ಯೂ ಡೇಸ್ ಒಂದು ಸ್ವಲ್ಪ ಆ ಥರ ನರ್ವಸ್ನೆಸ್ ಆ ಥರ ಇತ್ತು. ಅದು ಹೋಗ್ತಾ ಯಾಕಂದರೆ ಟೀಮ್ ಇಷ್ಟು ಚೆನ್ನಾಗಿದ್ದರೆ ಇತ್ತಲ್ಲ, ಅದಕ್ಕೆ ಅದೆಲ್ಲ ಮರ್ತೋಯ್ತು. ಸೊ ತುಂಬ ಫ್ಲೋ ಆಗಿ ತುಂಬ ಚೆನ್ನಾಗಾಯಿತು. ಓಕೆ. ಕ್ಯಾರೆಕ್ಟರ್ಗೆ ಹೇಗೆ ಪ್ರಿಪೇರ್ ಆದ್ರಿ ನೀವು? ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಯೂತ್ ಕ್ಯಾರೆಕ್ಟರ್. ಸೊ ನಾನು ಅದಕ್ಕೆ ತುಂಬ ಈಸಿಯಾಗಿ ರಿಲೇಟ್ ಆಗ್ತಿದ್ದೆ. ಸೊ ನಾನು ಕಾಲೇಜ್ ಈಗ ತಾನೇ ಮುಗಿಸಿದ್ದೀನಿ. ಸೊ ನಂಗೆ ಅದು ಸ್ಟೋರಿ ತುಂಬ ಹತ್ತಿರ ಆಯಿತು ನನ್ನ ಮನಸ್ಸಿಗೂ. ಸೊ ನಂಗೆ ಆ್ಯಕ್ಟ್ ಮಾಡೋಕ್ಕಾಗಲಿ, ಒಂದು ಪ್ರಿಪೇರ್ ಮಾಡೋಕ್ಕಾಗಲಿ ತುಂಬ ಈಸಿ ಆಗ್ತಿದೆ. ವಿನಯ್, ನಿಮ್ಮ ಜೊತೆ ನಿಮ್ಮ ಇಡೀ ಒಂದು ಪಟಾಲಮ್ ಇದೆ, ನಿಮ್ಮ ಫ್ರೆಂಡ್ಸ್ ಟೀಮ್ ಇದೆ. ಸೊ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ನೀವು ಹಾಗೆ ಕಾಲೇಜಲ್ಲಿ ನಾನು ಇದ್ದೀನಿ ಅನ್ನೋ ಫೀಲಿಂಗಲ್ಲೇ ಮುಗಿಸಿದ್ರಾ ಹೇಗೆ? ಅದೇನಂದರೆ ಈಗ ಫ್ರೆಂಡ್ಸ್ ಈಗ ಕೆಲಸ ಮಾಡಿರೋರಲ್ಲಿ ಎಲ್ಲ ನನ್ನ ಮುಂದೆಯಿಂದನೂ ನನ್ನ ಫ್ರೆಂಡ್ಸೇ. ಓಕೆ. ಸೊ ಯಾರೂ ಹೊಸ್ದಾಗಿ ಮೀಟ್ ಮಾಡಿಲ್ಲ. ಒಬ್ಬರ ಜೊತೆ ನಾನು ನಾಟಕ ಮಾಡಿದೆ, ಇನ್ನೊಬ್ಬ ಬಂದು ನನ್ನ ಕ್ಲಾಸ್ಮೇಟ್ ಆಗಿದ್ದ, ಇನ್ನಿಬ್ಬರು ಬಂದು ನಂಗೆ ಒಂದು 2-3 ಇಯರ್ಸಿಂದಾನೇ ಪರಿಚಯ. ಸೊ ಈಗ ಕ್ಯಾಮ್ರಾ ಮುಂದೆ ಆಮೇಲೆ ಕ್ಯಾಮ್ರಾ ಹಿಂದೆ ಎರಡೂ ಒಂದೇ ಥರ ಇರ್ತದೆ. ಸೊ ತುಂಬ ಮಜವಾಗಿತ್ತು. ಆ್ಯಕ್ಟ್ ಮಾಡೋಕ್ಕಂದ್ರೆ ಸಖತ್ ಈಸಿಯಾಗಿತ್ತು. ಡೈಲಿ ಶೂಟಿಂಗ್ ಹೋಗ್ತಾ ಇದ್ದೀನಿ, ಇಲ್ಲ ಕೆಲಸ ಮಾಡ್ತಿದ್ದೀನಿ ಅನಿಸ್ತಾ ಇರಲಿಲ್ಲ.
ಏನೋ ಆಚೆ ಬಂದಿದ್ದೀವಿ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಮಜಾ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗೋ ಥರ ಇತ್ತು. ಸೊ ಐ ಥಿಂಕ್ ನಿಮಗೆ ಈಸಿ ಆಯ್ತಾ ಅಂತ ಹಾಗಾದರೆ? ಸ್ಕ್ರಿಪ್ಟ್ ಅದೇ, ದಟ್ಸ್ ವಾಟ್ ದ ಸ್ಕ್ರಿಪ್ಟ್ ಇಸ್ ಆಲ್ ಅಬೌಟ್. ಸೊ ಇಟ್ ವಾಸ್ ವೆರಿ ಈಸಿ. ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ನ ತಿಳ್ಕೊಂಡಿದ್ರು. ಅದಕ್ಕೆ ಮುಂಚೆ ಒಂದು ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪಲ್ಲಿ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರೈಸೇಷನ್ಸ್ ಆಗಲಿ, ಲೈನ್ಸ್ ಆಗಲಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರು. ಆ್ಯಂಡ್ ಸೆಟ್ಟಿಗೆ ಬಂದಾಗ ಒಂದು ಪ್ರಿಪ್ರೇಷನ್ ಇದ್ದಿದ್ದರಿಂದ ಇಟ್ ವಾಸ್ ಈಸಿ ಫಾರ್ ಅಸ್ ಟು ಅಪ್ರೋಚ್ ವರ್ಕ್ ದಟ್ ಡೇ. ಸೊ ವೆಂಟ್ ಆಫ್ ಸ್ಮೂತ್. ಸೊ ಅಪೂರ್ವ, learning the language, how it was difficult for you? I didn't find it that difficult, I don't know, for some reason. And I worked in Gujarati, Punjabi, Hindi, so I think I'm pretty used to learning new languages. And everybody on set used to help me with each and every word. And yeah, so it became easy for me with all the support. ಎಲ್ಲ ಹೇಳ್ತಿದ್ದಾರೆ ಅಂದರೆ ಅಪೂರ್ವ, ಯು ಹ್ಯಾವ್ ಟು ಸೇ ಸಮಥಿಂಗ್ ಇನ್ ಕನ್ನಡ, ಅಟ್ ಲೀಸ್ಟ್ ಡೈಲಾಗ್. Okay, I'll say something. ಕನ್ನಡ ಕಲಾ ಅಭಿಮಾನಿ ಗಡಿಗೆಲ್ಲ ಪೂರ್ವ ಮಾಡುವ ಪ್ರೀತಿಯ ನಮಸ್ಕಾರಗಳು. ಓ ಲವ್ಲಿ. ಎನಿ ಡೈಲಾಗ್ ಫ್ರಮ್ ದ ಮೂವಿ? Okay, ಎನಿ ಡೈಲಾಗ್? I'll say his line. ಓಕೆ, Yeah. ನೋ ಪ್ರಾಬ್ಲಮ್. ನನ್ನ ಹೆಸರು ಸಿದ್ಧಾರ್ಥ, ಆದರೆ ಯಾವುದೇ ಆ್ಯಂಕಲ್ ಅಲ್ವೋ ಬುದ್ಧ ಅಲ್ಲ. ಕರೆಕ್ಟ್? ಓ ಲವ್ಲಿ. ಆದರೆ ಈ ಸಿದ್ಧಾರ್ಥ ಸಿನಿಮಾ ನೋಡುವಂತಹ ಯಂಗ್ಸ್ಟರ್ಸ್ಗೆ, ಸಾಮಾನ್ಯವಾಗಿ ಯಂಗ್ಸ್ಟರ್ಸ್ ತುಂಬ ಫ್ರಸ್ಟ್ರೇಟ್ ಆದಾಗ ಗಿವ್ ಮಿ ಅ ಬ್ರೇಕ್ ಅಂತ ಹೇಳ್ತಾರೆ. ಸೊ ಸಿದ್ಧಾರ್ಥ ಬಳಸೋದಕ್ಕೆ ಏನು ಕಾರಣ ಆ ಒಂದು ಲೈಕ್? ಸೇಮ್ ಥಿಂಗ್. ಯಾರ್ಯಾರು ಯಾವ್ಯಾವ ರೀತಿ ಬೇಕು ಆ ಥರ ಅದನ್ನ ಯೂಸ್ ಮಾಡ್ಕೊಳ್ಬೋದು. ಗಿವ್ ಮಿ ಎ ಬ್ರೇಕ್ ಇಸ್ ಅ ವೆರಿ ಯೂಸ್ಡ್ ಲೈನ್. ಅಂದರೆ ಬೆಳಗ್ಗೆ ಸಾಯಂಕಾಲ ತನಕ ಇವತ್ತೊಂದು ದಿವಸ ಎಲ್ಲ ಯಂಗ್ಸ್ಟರ್ಸ್ ಅದನ್ನ ದಿನನಿತ್ಯ ಯೂಸ್ ಮಾಡೋವಂಥ ಲೈನ್. ಸೊ ದಟ್ಸ್ ಆಲ್ಸೋ ಇನ್ ದ ಕ್ಯಾರೆಕ್ಟರೈಸೇಷನ್. ಇಟ್ಸ್ ಆಸ್ ಸಿಂಪಲ್ ಎಸ್ ದ್ಯಾಟ್. ಇದ್ರ ಜೊತೆಗೆ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಲಾಸ್ಟ್ 12 ಮಂತ್ಸಿಂದ ಹರಿ ನಾನು ಒಬ್ರೊಬ್ರು ನೋಡೋಕ್ಕಾಗದೇ ಇರೋಷ್ಟು ಅವರ್ಷನ್ ಬರೋ ಅಷ್ಟು ನೋಡ್ಬಿಟ್ಟಿದ್ದೀವಿ. ಮ್ಯೂಸಿಕ್ ಬಗ್ಗೆ ನಾನು ಅವ್ರ ಜೊತೆ ಫಸ್ಟ್ ಕೂತ್ಕೊಂಡು ಹೇಳಿದ್ದೆ, ಅದು ಇಷ್ಟು ದಿವಸ ನೀವೇನು ಮಾಡಿಲ್ಲ, ಇಲ್ಲ ನಿಮ್ಗೆ ಏನು ಮಾಡಬೇಕು ಅಂತ ಅನಿಸ್ತಿತ್ತೋ ಅದನ್ನೆಲ್ಲ ಇಲ್ಲಿ ಪ್ರಯೋಗ ಮಾಡಿ. ಇದೇ ಜಾನರಲ್ಲಿ ನಂಗೆ ಸಾಂಗ್ಸ್ ಬೇಕು, ದಿಸ್ ಇಸ್ ವಾಟ್ ಐ ವಾಂಟ್. ದೇರ್ ಇಸ್ ನೋ ಆ ಥರ ಒಂದು ಡಿಸ್ಟಿಂಕ್ಟ್ ಜಾನ್ರ ಏನಿಲ್ಲ. ವಿಲ್ ಟ್ರೈ, ಏನಾಗುತ್ತೆ ಸೌಂಡಿಂಗಲ್ಲಿ ಏನು ಬೇಕಾದ್ರೂ ಪ್ರಯತ್ನ ಪಡೋಣ ಅಂತೇಳಿ. ಸೊ ಅದಕ್ಕೆ ತಕ್ಕನಾಗಿ ನಮಗೆ ಬಿಗ್ಗೆಸ್ಟ್ ಪ್ಲಸ್ ಆಗಿದ್ದು ಜಯಂತ್ ಸರ್ ಅವ್ರ ಲಿರಿಕ್ಸ್. ಸೊ ವಿನಯ್ ಅವರು ಒಂದು ರಾಕ್ ಬ್ಯಾಂಡ್ ಆರ್ಟಿಸ್ಟ್. ಅದರಲ್ಲಿ ಹಿ ಹ್ಯಾಡ್ ಟು, ಅಂದರೆ ಅದನ್ನ ಪ್ಲೇ ಮಾಡೋದಾಗಲಿ ಏನೇ ಆಗಲಿ ಅದು ಕಲಿಬೇಕಿತ್ತು ಅವರು. ಸೊ ಆಲೋಕ್ ಹತ್ರ ಕಲ್ತಿದ್ದಾರೆ ಅಂತ ನನಗೆ ಗೊತ್ತು, ಅದನ್ನ ಪ್ಲೇ ಮಾಡಿದೆ ಅಂತ ಗೊತ್ತು. ಬಟ್ ನನಗೆ ಅದು ಕರೆಕ್ಟಾಗಿ ಪ್ರೂವ್ ಆಗಿದೆ ಎಲ್ಲಿ ಅಂದರೆ, ಸ್ಟೀಫನ್ ಅಂತ ಹೇಳಿ ಒಬ್ಬರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರು, ಸ್ಟೀಫನ್ ಪ್ರಯೋಗ್ ಅವರು. ಅವ್ರು ಹೇಳಿದ್ರು ಫಾರ್ ದ ಫಸ್ಟ್ ಟೈಮ್ ಎಲ್ಲರೂ ಗಿಟಾರ್ ಇಟ್ಕೊಂಡಿರ್ತಾರೆ, ಬಟ್ ಇವ್ರು ಕರೆಕ್ಟಾಗಿ ಎಲ್ಲಿ ನುಡಿಸ್ಬೇಕು ಅದನ್ನ ಕರೆಕ್ಟಾಗಿ ಪ್ಲೇ ಮಾಡ್ತಿದ್ದಾರೆ ಸರ್, ನಂಗೆ ನೋಡಿ ತುಂಬ ಖುಷಿ ಆಯಿತು ಅಂತ. ಸೊ ಅಷ್ಟು ವರ್ಕ್ ಆಗಿದೆ. ಡಾನ್ಸ್ ಬಗ್ಗೆ ಆಗಲಿ ಅಥವಾ ಆ್ಯಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಷನ್ ಬಗ್ಗೆ ಇವ್ರಿಗೆ ಹೇಳ್ಬೇಕು, ರವಿ ವರ್ಮ ಮಾಸ್ಟರು. ಅವ್ರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನನ್ನ ಕೈಲಿ. 3 ಸೀಕ್ವೆನ್ಸ್ ಇದೆ, 3 ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಅದಕ್ಕೂ ನಾವು ರಿಹರ್ಸಲ್ಸ್ ಟ್ರೈನಿಂಗ್ ಮಾಡಿದ್ದೆ ಮುಂಚೆನೇ, ಬಿಫೋರ್ ದ ಶೂಟ್. ಆಲ್ಸೋ ಅಲ್ಲಿ ಶೂಟಿಗೆ ಬಂದಾಗ ಎಲ್ಲ ಈಸಿಯಾಗಿ ಕ್ಲೀನಾಗಿ ಒಂದು ಫ್ರೀ ಫ್ಲೋ ಅಲ್ಲಿ ಹೋಗ್ತಾಯಿತ್ತು. ಸೊ ಅವರು ಒಂದು ಪೇಷನ್ಸ್ ಆಗಿ ನನ್ನಲ್ಲಿ ಏನೇನು ಮಾಡ್ಬೋದು ನನ್ನ ಹತ್ರ ತುಂಬ ಜಾಸ್ತಿನೇ ಮಾಡಿಸಿದ್ದಾರೆ. ಸೊ ಅದು ನೋಡಿದಾಗ ಸ್ಕ್ರೀನ್ ಮೇಲೆ ತುಂಬ ಖುಷಿ ಆಗುತ್ತೆ. ಓವರಾಲ್ ಮೂವಿನ ನೋಡಿದಾಗ ಏನನ್ನಿಸ್ತು ವಿನಯ್? ಓವರಾಲ್ ಇವಾಗ ಪೂರ ಕಂಪ್ಲೀಟ್ ಆದಮೇಲೆ, ಬಿಕಾಸ್ ಫಸ್ಟ್ ಟೈಮ್ ನೀವು ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇರೋದು. ಸೊ ಎಲ್ಲವೂ ಹೊಸ್ತೆ ನಿಮಗೆ, ಡ್ಯುಯೆಟ್ ಹಾಡೋದು ಹೊಸ್ತೆ ಅಥವಾ ಫೈಟ್ ಮಾಡೋದು ಹೊಸ್ತೆ, ಎಲ್ಲವೂ ಹೊಸ್ತೆ. ಎಲ್ಲಾನು ಸ್ಕ್ರೀನಲ್ಲಿ ನೋಡಿದಾಗ ವಾಟ್ ಯು ಫೆಲ್ಟ್? ರೊಮ್ಯಾನ್ಸು ಹೊಸ, ರೊಮ್ಯಾನ್ಸ್ ಹೊಸ್ತೆ, ಅದಕ್ಕೂ ತುಂಬ ಟ್ರೈನಿಂಗ್ ಮಾಡಿದೆ ನಾನು. ಆಮೇಲೆ ಅದ್ಯಾವ ಥರ ಟ್ರೈನಿಂಗ್? ಐ ಡೋಂಟ್ ನೋ. ಅಲ್ಲ, ನನಗೆ ಗೊತ್ತಿಲ್ಲ. ಇದೇ ರೊಮ್ಯಾನ್ಸ್ಗೂ ಟ್ರೈನಿಂಗ್ ಕೊಟ್ರಾ ಪ್ರಕಾಶ್ ಅವರೇ? ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಮೂವಿ ನೋಡಿದಾಗ ತುಂಬ ಖುಷಿ ಆಯಿತು. ಸೊ ಯಾವಾಗಲೂ ಇನ್ನೂ ಮಾಡಬೇಕು ಅನ್ಸುತ್ತೆ ರೊಮ್ಯಾನ್ಸು. ಇಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದು, ಆ್ಯಕ್ಟಿಂಗ್ ಆಗಲಿ ಫೈಟ್ ಆಗಿ ಏನೇ ಆದರೂ. ಆದರೆ ಟೋಟಲ್ ಮೂವಿ ಆದಾಗ ಈ ಸ್ಟೋರಿ ಆಮೇಲೆ ಈ ಡೈರೆಕ್ಟರ್ ಎಲ್ಲರೂ ಕೂಡ್ ಬಂದಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, 23ನೇ ತಾರೀಕು ನಾವು ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಪ್ರಕಾಶ್ ಅವರೇ, ನಮ್ಮ ಜೊತೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಮನ್ಸ್ಗೇನು ಆಲ್ ದ ಬೆಸ್ಟ್. ಸೊ ವೀಕ್ಷಕರೇ, ನಾಯಕಿಯನ್ನು ನಾನು ಈಗಲೇ ಬಿಡೋದಿಲ್ಲ, ಇನ್ನೊಂದು ಸಾಕಷ್ಟು ಮಾತನಾಡಿದ್ರೆ. ಇದರ ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ರು. ಬಹಳ ದೊಡ್ಡ ಕನಸಾಗಿತ್ತು ಅವ್ರದ್ದು. ಅವರು ಕೂಡ ನಮ್ಮ ಜೊತೆ ಮಾತನಾಡ್ತಾರೆ ಚಿತ್ರದ ಬಗ್ಗೆ. ಆದರೆ ಅದಕ್ಕೂ ಮುಂಚೆ ಟೇಕ್ ಎ ಶಾರ್ಟ್ ಬ್ರೇಕ್.